ಸಹಕಾರ ಕೊಡೋಣ. ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಎಲ್ಲ ವಿಷಯನ ಬದಿ ಗೊತ್ತಿದೆ ತಗೊಳ್ಳಿ ಅಂತ ನೀವು ಚರ್ಚೆ ಯಾವಾಗ್ಲೂ ಕೊಟ್ರೆ ಲೂಟಿ ಈಗ ಯಾವುದಲ್ಲಿ ಕೂಡ ಚರ್ಚೆ ಮಾಡಬಹುದು. ನಿಮ್ಗೆ ನಿಲುವಳಿ ಬೇಕು, ಅದು ಚರ್ಚೆ ಬೇಕಾದ್ರೆ 96 ನಲ್ಲಿ ಚರ್ಚೆ ಮಾಡಿಸಿ 96 ನಲ್ಲಿ ಕೊಟ್ಟು ಮಾಡ್ತೇನೆ. ಓಕೆ, ಅರ್ಥ ಆಯ್ತು ಅಂತೇಳಿ ಮತ್ತೆ ಹಿಂದೆ ಹೋದ್ರೆ ಎಂತ ಮಾಡೋದಿಲ್ಲ. ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿಸಿ ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ, ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನ್ ಸ್ಪೆಷಲ್ ಕೇಸ ಇದು? ಎಲ್ಲಾರು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲಾರ್ಗು. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ, ರಾಜೀನಾಮೆ ಕೊಡ್ಬೇಕು, ರಾಜೀನಾಮೆ ಕೊಡ್ಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಮೈಕ್ ಹಾಕಿ ನೀವು ಸ್ಟಾರ್ಟ್ ಮಾಡಿ. ಮೈಕ್ ಆಗಿ ಎಲ್ಲ ನಿರ್ಣಯದ ಮೇಲೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಭ್ರಷ್ಟ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಹೊರಟಿದೆ. ಅಬ್ಕಾರಿಯಲ್ಲಿ ಎಲ್ಲ ರೀತಿಯ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು ನಾವು ಕಾಣ್ತಾ ಇದ್ದೇವೆ. ಅದು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಮಾಡಿರುವಂತಹ ಹಲವಾರು ನೀತಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕ ಸಹಕಾರ ಕೊಡೋಣ. ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಎಲ್ಲ ವಿಷಯನ ಬದಿ ಗೊತ್ತಿದೆ ತಗೊಳ್ಳಿ ಅಂತ ನೀವು ಚರ್ಚೆ ಯಾವಾಗ್ಲೂ ಕೊಟ್ರೆ ಲೂಟಿ ಮಾಡ್ತಾರೆ. ಈಗ ಯಾವುದಲ್ಲಿ ಕೂಡ ಚರ್ಚೆ ಮಾಡಬಹುದು. ನಿಮ್ಗೆ ನಿಲುವಳಿ ಬೇಕು, ಅದು ಚರ್ಚೆ ಬೇಕಾದ್ರೆ 96 ನಲ್ಲಿ ಚರ್ಚೆ ಮಾಡಿಸಿ 96 ನಲ್ಲಿ ಕೊಟ್ಟು ಮಾಡ್ತೇನೆ. ಓಕೆ, ಅರ್ಥ ಆಯ್ತು ಅಂತೇಳಿ ಮತ್ತೆ ಹಿಂದೆ ಹೋದ್ರೆ ಎಂತ ಮಾಡೋದಿಲ್ಲ. ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿಸಿ ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ, ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನ್ ಸ್ಪೆಷಲ್ ಕೇಸ ಇದು? ಎಲ್ಲಾರು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲಾರ್ಗು. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ, ರಾಜೀನಾಮೆ ಕೊಡ್ಬೇಕು, ರಾಜೀನಾಮೆ ಕೊಡ್ಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಮೈಕ್ ಹಾಕಿ ನೀವು ಸ್ಟಾರ್ಟ್ ಮಾಡಿ. ರಾಜ್ಯಪಾಲರ ಭಾಷಣಕ್ಕೆ ಮೈಕ್ ಆಗಿ ಎಲ್ಲ ನಿರ್ಣಯದ ಮೇಲೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಭ್ರಷ್ಟ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಹೊರಟಿದೆ. ಅಬ್ಕಾರಿಯಲ್ಲಿ ಎಲ್ಲ ರೀತಿಯ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು ನಾವು ಕಾಣ್ತಾ ಇದ್ದೇವೆ. ಅದು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಮಾಡಿರುವಂತಹ ಹಲವಾರು ನೀತಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕ